ಹೈಸ್ ವೆಲ್ಕಮ್ ಬ್ಯಾಕ್. ಸೊ ನೀವೆಲ್ಲ ಚಲೋ ಇದ್ದೀರಾ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ 3 IPO ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ IPO ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ IPO, ಸೆಕೆಂಡ್ ಬಂದ್ಬಿಟ್ಟು ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್ ಒಂದು, ಮತ್ತೆ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಕಂಪ್ನಿ ಇದೆ. ಅದಕ್ಕೆ ಹಾಕ್ಬೇಕಾ ಬೇಡ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಸ್ಕ್ರೀನ್ ಶೇರ್ ಮಾಡ್ತೀನಿ ನಾನು. ಸೊ ಇಲ್ಲಿ ನೋಡ್ತಿರ್ಬೋದು 3 IPO ಓಪನ್ ಆಗಿದೆ. ಸ್ಟ್ಯಾಂಡರ್ಡ್ ಗ್ಲಾಸ್ ಇವತ್ತೇ ಓಪನ್ ಆಯಿತು, ಅಂದ್ರೆ 6ಗೆ. ಅರೌಂಡ್ ಅದ್ರ GMP 66% ನಡೀತಿದೆ. ಆಮೇಲೆ ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ದು ಏನು ನಡೀತಿಲ್ಲ GMP. ಇನ್ವಿಟ್ ಅಂತ ಇದೆಯಲ್ಲ, ಏನಿದೆ ಅಂತ ತಿಳ್ಕೊಳ್ಳೋಣ ಮುಂದೆ ಇದರಲ್ಲಿ ಮುಂದಿನ ಪಾಠಲ್ಲಿ. ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್ ಇದು 65% ನಡೀತಿದೆ. ಸೊ ಆಲ್ಮೋಸ್ಟ್ 65-66% ಎರಡು GMP ಕರೆಕ್ಟ್ ಸೇಮ್ ಇದೆ. ಫಸ್ಟ್ ಬರೋದಾದ್ರೆ ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಆಯಿತು. ಈ ಕಂಪ್ನಿ ಟೋಟಲ್ ಬುಕ್ ಇಶ್ಯೂ ಸೈಜು 410 crore. ಅದರಲ್ಲಿ 210 crore ಫ್ರೆಶ್ ಇಶ್ಯೂ ಇದೆ, ಆಮೇಲೆ 200 crore OPS ಇದೆ. ಸ್ವಲ್ಪ OPS ಜಾಸ್ತಿ ಆಯ್ತು, ಎರಡು ಈಕ್ವಲ್ ಆಗಿರ್ಬೇಕಿತ್ತು. ಸೊ ಮತ್ತೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಶೇರ್ ಹೋಲ್ಡಿಂಗ್ ಇದು ಪ್ಯಾಟರ್ನ್ ಇದೆ ಅಲ್ಲ, ಆಲ್ರೆಡಿ ಡೆವಲಪ್ ಮಾಡ್ಕೊಂಡಿದ್ದಾರೆ ಪ್ರಮೋಟರ್ಸ್. ಸೊ ಅರೌಂಡ್ 72%, ಅರೌಂಡ್ 30% ಆಲ್ರೆಡಿ ಇದು ಮಾಡಿದ್ದಾರೆ, 27%. ಅದೊಂದು ನೆಗೆಟಿವ್ ಪಾಯಿಂಟ್. ಮತ್ತೆ ಈ ಕಂಪ್ನಿ ಏನ್ ಮಾಡ್ತಪ್ಪ ಅಂತ ಅಂದ್ರೆ ಮ್ಯಾನ್ಯ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಎಕ್ಸಾಂಪಲ್ ಏನಂದ್ರೆ ಇವು ಬೇರೆ ಬೇರೆ ಅಸೆಂಬಲ್ ರಿಯಾಕ್ಷನ್ ಸಿಸ್ಟಮ್, ಮತ್ತೆ ಸ್ಟೋರೇಜ್, ಸಪರೇಷನ್, ಡ್ರೈಯಿಂಗ್ ಸಿಸ್ಟಮ್ ಅಂತ ಇರುತ್ತಲ್ಲ. ಸೊ ಇವೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಫಾರ್ಮಸ್ಯೂಟಿಕಲ್ ಮತ್ತೆ ಕೆಮಿಕಲ್ ಸೆಕ್ಟರ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇಂಥ ಮಷಿನ್ಸ್ಗಳು ತಯಾರು ಮಾಡುತ್ತೆ ಈ ಕಂಪ್ನಿ. ಸೊ ಸ್ಟ್ಯಾಂಡರ್ಡ್ ಗ್ಲಾಸ್ ಕಂಪ್ನಿ ಇಂಥ ಮಷಿನ್ಗಳು ನೋಡ್ತಿದ್ದಲ್ಲ, ಸೊ ಇಂಥವುಗಳು ತಯಾರು ಮಾಡುತ್ತೆ. ಅದು ಫಾರ್ಮಸ್ಯೂಟಿಕಲ್ ಮತ್ತೆ ಕೆಮಿಕಲ್ ಸೆಕ್ಟರ್ ಯೂಸ್ ಆಗುತ್ತೆ. ಸೊ ಇದು ಫೈನಾನ್ಷಿಯಲ್ಸ್ ಬರೋದಾದ್ರೆ 298 CR ಇಂದ 756 CR ತನಕ ಇದೆ. ಸೊ ಒಳ್ಳೆ ಗ್ರೋತ್. ರೆವೆನ್ಯೂ ವೈಸ್ ನೋಡೋದಾದ್ರೆ 241 CR ಇಂದ 549 CR ತನಕ ಇದೆ. ಗುಡ್. ಆಮೇಲೆ ಪ್ರಾಫಿಟ್ ವೈಸ್ ಬರೋದಾದ್ರೂ 25 CR ಇಂದ 60 CR ತನಕ ಇದೆ. ಅರೌಂಡ್ 2x ಅಂತ 2x ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. 2x ಜಾಸ್ತಿ ಇದೆ. ಬಾರಿಂಗ್ಸ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ 69 CR ಇಂದ 173 CR ತನಕ ಆಗಿದೆ. ಆದ್ರೆ ಡೆಟ್ ಟು ಇಕ್ವಿಟಿ ನೋಡೋದಾದ್ರೆ 0.32 ಇದೆಯಲ್ಲ, ಸೊ ವಿಚ್ ಇಸ್ ಗುಡ್. ಸೊ ಇದು ROE ನೋಡೋದಾದ್ರೆ 20.74%, ಗ್ರೇಟರ್ ದೆನ್ 20 ಇದ್ರೆ ಬೆಸ್ಟ್. ಓಕೆ, ವಿಚ್ ಇಸ್ ROE ಗುಡ್. ಆಮೇಲೆ ROC ನೋಡೋದಾದ್ರೆ 25%, ಗುಡ್. ಆಮೇಲೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ 5.7%. ಪ್ರಾಫಿಟ್ ಮಾರ್ಜಿನ್ ಇದೆಯಲ್ಲ ಅರೌಂಡ್ 10%, 10.9% ಈಗ ಮಾಡ್ತಿದ್ದಾರೆ ಪ್ರಾಫಿಟ್ ಮಾರ್ಜಿನ್. ಪಿ ರೇಷಿಯೋಗುನ ಕರೆಕ್ಟ್ ಇದೆ. ಸೊ ಅರೌಂಡ್ 38.5 ಇದೆ. ಇವಾಗ ಕಂಪಿಟೇಟರ್ ಪಿ ರೇಷಿಯೋ ನೋಡೋದಾದ್ರೆ, ಸೊ ನೋಡ್ಬಿಡೋಣ ಇವಾಗಲೇ ಕಂಪಿಟೇಟರ್ ಪಿ ರೇಷಿಯೋ IPO ಡೀಟೇಲ್ ಕಂಪಿಟೇಟರ್ಸ್ ಬರ್ತೀವಿ. ಸೊ ಪರಾಜ್ ಇಂಡಸ್ಟ್ರಿ ಡೈರೆಕ್ಟ್ ಹೇಳಕ್ ಬರಂಗಿಲ್ಲ, ಥರ್ಮಕ್ಸ್ ಅಂತ ಹೇಳ್ಬೋದು. ಸೊ ಇವ್ರದ್ದು ಅರೌಂಡ್ ಪಿ ರೇಷಿಯೋ 81 ಇದೆ. ಪರಾಜ್ ಇಂಡಸ್ಟ್ರಿ ಕರೆಕ್ಟ್ ಹೇಳಕ್ ಬರಂಗಿಲ್ಲ, ಯಾಕಂದ್ರೆ ಅದು ಬೇರೆ ಸೆಕ್ಟರ್ ಇದೆ. ಥರ್ಮೆಕ್ಸ್ ಕಂಪೇರ್ ಮಾಡಿದ್ರೆ ಥರ್ಮೆಕ್ಸ್ ಮತ್ತೆ HLE ಗ್ಲಾಸೋ ಕೊಟೆಕ್ ಅದು ಲಿಮಿಟೆಡ್ ಮತ್ತೆ GMF ಫ್ಲಾಡ್ಲರ್, ಈ ಕಂಪ್ನಿದು ಪಿ ರೇಷಿಯೋ ನೋಡಿದ್ರೆ ರೀಸನೇಬಲ್ ಪಿ ರೇಷಿಯೋ ತರ್ತಿದ್ದಾರೆ. ಸೊ ರೀಸನೇಬಲ್ ವ್ಯಾಲ್ಯೂಷನ್ ತರ್ತಿದ್ದಾರೆ, ಇಸ್ ಗುಡ್. ಓಕೆನಾ. ಸೊ ಇದರಲ್ಲಿ ಆಲ್ರೆಡಿ ರಿಟೇಲ್ ಸಬ್ಸ್ಕ್ರಿಪ್ಷನ್ ಅರೌಂಡ್ 15 ಇದಾಗಿದೆ, ಅರೌಂಡ್ 13% ಆಗಿದೆ ಟೋಟಲ್ ಅಲ್ಲಿ ಸಬ್ಸ್ಕ್ರಿಪ್ಷನ್. ಸೊ ಇದ್ರದ್ದು ಲಾಸ್ಟ್ ಡೇಟ್ ಇರೋದು Jan 8 ನಾಡ್ದ. ಸೊ ಆಮೇಲೆ ಅಲಾಟ್ಮೆಂಟ್ ಡಿಸೈಡ್ ಆಗೋದು 9th. ರಿಫಂಡ್ಸ್ ಇಲ್ಲಾಂದ್ರೆ ಶೇರ್ ಕ್ರೆಡಿಟ್ ಇದು ಮಾಡ್ತಾರೆ 10th. ಸೊ ನೆಕ್ಸ್ಟ್ ಕಂಪ್ನಿ ಡಿಸ್ಕಸ್ ಮಾಡೋಣ, ಆಮೇಲೆ ಎಲ್ಲ ರ್ಯಾಂಕಿಂಗ್ ಕೊಡ್ತೀನಿ. ಸೊ ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್ ಲಿಮಿಟೆಡ್ ಆಯ್ತು. ಸೊ ಇವರು ಟೋಟಲ್ 290 crore ಕಲ್ತಿದ್ದಾರೆ. ಸೊ ಟೋಟಲ್ ಎಂಟೈರ್ ಫ್ರೆಶಸ್ ಇದೆ ಟೋಟಲ್. ಸೊ 290 CR ಅದು ಬೆಸ್ಟ್ ಪಾಯಿಂಟ್. ಆಮೇಲೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ವಿಚ್ ಇಸ್ ಗುಡ್. ಸೊ ಪ್ರಮೋಟರ್ ಮೋರ್ ದನ್ 50% ಹೋಲ್ಡ್ ಮಾಡ್ತಿದ್ದಾರೆ. ಅರೌಂಡ್ ಬರೀ 7% ಅಷ್ಟೇ ಸ್ಟೇಕ್ ಸೇಲ್ ಮಾಡಿದ್ದಾರೆ ಸ್ಟಾಕ್ ಮಾರ್ಕೆಟ್ ಹಿಂದೆ ಬರೋಕ್ಕಿಂತ ಮುಂಚೆ. ಓಕೆನಾ. ಆಮೇಲೆ ಪೋಸ್ಟಸ್ 70%, ವಿಚ್ ಇಸ್ ಇದು ಕಂಪ್ನಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ ಮಾಡುತ್ತೆ. ಸೊ ನೀವು ಕೇಳ್ತಿರ್ಬೋದು ಕವಚ್ ಪ್ರಾಜೆಕ್ಟ್ ಅಂತ ಇದೆ. ಸೊ ಟ್ರೈನ್ ಆಕ್ಸಿಡೆಂಟ್ ಎಲ್ಲ ಕಡಿಮೆ ಮಾಡುತ್ತೆ ಕವಚ್ ಪ್ರಾಜೆಕ್ಟ್. ಸೊ ಅದರಲ್ಲಿ ಹೆಲ್ಪ್ ಮಾಡ್ತದೆ ಕಂಪ್ನಿ. ಸೊ ಮ್ಯಾನುಫ್ಯಾಕ್ಚರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಕಂಟ್ರೋಲಿಂಗ್ ಮಾಡ್ತಾ ಇದೆ.
ಫೈನಾನ್ಷಿಯಲ್ಸ್ ಬರೋದಾದ್ರೆ 112 CR ಇಂದ 149 CR ತನಕ ಬಂದಿದೆ. ಇಸ್ ನಾರ್ಮಲ್ ಗ್ರೋತ್ ಇದೆ. ಆಮೇಲೆ ರೆವೆನ್ಯೂ ವೈಸ್ ಅಂದ್ರೆ 104 ಇಂದ 151 CR ತನಕ ಬಂದಿದೆ. ಇಸ್ ಗುಡ್ ಅಂತ ಹೇಳ್ಬೋದು. ಆಮೇಲೆ ಪ್ರಾಫಿಟ್ ನೋಡಿ 1.94 CR ಇಂದ 14 CR ತನಕ ಬಂದಿದೆ. ಈಗ ಕಂಪ್ನಿ ಲಾಸ್ ಅಲ್ಲಿ ಇದೆ. ಸೊ -12 ಕೋಟಿ ಲಾಸ್ ಅಲ್ಲಿ ಇದೆ. ಸೊ ಇದು ಅರೌಂಡ್ 10x ಗ್ರೋತ್ ಆಗಿ ಆಮೇಲೆ ಈಗ ಪ್ರಾಫಿಟ್ ಕಡಿಮೆ ಆಗಿದೆ. ಅದೊಂದು ನೆಗೆಟಿವ್ ಕನ್ಸಿಡರ್. ಸೊ ಇದ್ರಿಗೆ ಈಗ ವ್ಯಾಲ್ಯೂಯೇಷನ್ ಫೈಂಡ್ ಮಾಡೋದು ಕರೆಕ್ಟ್ ಆಗಂಗಿಲ್ಲ. ಸೊ ನಾವು ಒಂದು ಪ್ರೀವಿಯಸ್ ವ್ಯಾಲ್ಯೂಯೇಷನ್ ನೋಡ್ಕೊಂಡು ನಾವು ಬೇಗ ಕಂಪೇರ್ ಮಾಡೋಕ್ಕಾಗತ್ತಾ? ಯಾಕಂದ್ರೆ ಪಿ ರೇಷಿಯೋ ಯಾವಾಗ ತೆಗ್ ಬರುತ್ತೆ ಅಂದ್ರೆ ಕಂಪ್ನಿ ಯಾವಾಗ ಪ್ರಾಫಿಟ್ ಅಲ್ಲಿ ಇರುತ್ತಲ್ಲ, ಸೊ ಪ್ಲಸ್ ಅಲ್ಲಿ ಇರುತ್ತಲ್ಲ, ಸೊ ಅವಾಗಷ್ಟೇ ಪಿ ರೇಷಿಯೋ ತೆಗ್ ಬರುತ್ತೆ. ನೆಗೆಟಿವ್ ಇದ್ದಾಗ ತೆಗ್ ಬರಲ್ಲ. ಟೋಟಲ್ ಬಾರಿಂಗ್ಸ್ ನೋಡೋದಾದ್ರೆ 80 ಇಂದ 98 ತನಕ ಹೋಗಿದೆ. ಕಂಪ್ನಿ ವೈಸ್ ನೋಡೋದಾದ್ರೆ ಇದು ಸ್ವಲ್ಪ ಜಾಸ್ತಿ ಇದೆ. ಸೊ 1.86 ನೋಡಿ. ಸೊ ಸ್ವಲ್ಪ ಜಾಸ್ತಿ ಆಯ್ತು. ಸೊ 1 ಕಡಿಮೆ ಇದ್ರೆ ಬೆಸ್ಟ್ ಇರುತ್ತೆ. ಸೊ ಜಾಸ್ತಿ ಆಯ್ತು. ROE ವ್ಯಾಲ್ಯೂನ ಚಲೋ ಇದೆ. 25 ಗುಡ್. ಮತ್ತೆ ರಿಟರ್ನ್ ನೆಟ್ವರ್ಕ್ ಬೆಸ್ಟ್. ಪ್ರಾಫಿಟ್ ಮಾರ್ಜಿನ್ 9.68%. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇದೆ. ಸೊ ಇವಾಗ ಪ್ರೈಸ್ ಟು ಬುಕ್ ವ್ಯಾಲ್ಯೂನ ಫೈಂಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೆಗೆಟಿವ್ ಇದೆಲ್ಲ. ಸೊ 19.73 ಅಂತ ಅಲ್ಲಿ ಬರುತ್ತೆ. ಇವ್ರ ಕಂಪಿಟೇಟರ್ ಇದು ನೋಡಿದ್ರೆ ನಾವು ವ್ಯಾಲ್ಯೂಯೇಷನ್ ಹೆಂಗ್ ಫೈಂಡ್ ಮಾಡೋಣ ಅಂದ್ರೆ ಇದು ಹಳೆದಿಂದ ನೋಡೋಣ. ಓಕೆನಾ, 59 ಇಂದಾನೆ ಕಂಪೇರ್ ಮಾಡ್ಕೊಂಡು ಹೋಗೋಣ. ಓಕೆ, ಇವ್ರದ್ದು ಕಾಂಪಿಟೇಟರ್ಸ್ ಕಂಪೇರ್ ಮಾಡೋಣ ಈಗ. ಕಾಂಪಿಟೇಟರ್ಸ್ ಲೈನೆಕ್ಸ್ ಮೈಕ್ರೋಸಿಸ್ಟಮ್, HPL, ಪಾರ್, ಪಾಲಿಕ್ಯಾಬ್ ಎಲ್ಲ ಇದೆ. ಸೊ ಇವ್ರದ್ದು ಪಿ ರೇಷಿಯೋ ಬರಬಿಟ್ಟು 61 ಮತ್ತೆ 49. ವ್ಯಾಲ್ಯೂಯೇಷನ್ ವೈಸ್ ಗುಣ ಓಕೆ ಅನ್ಬೋದು. ಕರೆಕ್ಟಾಗಿ ಹೇಳಕ್ ಬರೋದಿಲ್ಲ ನೋಡಿ, ಇಲ್ಲಿ ಮೈನಸ್ ಅಲ್ಲಿ ಇದೆಯಲ್ಲ, ಸೊ ಕರೆಕ್ಟಾಗಿ ತೆಗಕ್ ಬರೋದಿಲ್ಲ. ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಗುಡ್ ವ್ಯಾಲ್ಯೂಯೇಷನ್ ತರ್ತಿದ್ದಾರೆ. ಯಾಕಂದ್ರೆ ಅರೌಂಡ್ ಅವಾಗ 59 ಇತ್ತಲ್ಲ ಪಿ ರೇಷಿಯೋ. ಈ ಕಂಪ್ನಿ ನೋಡ್ತಿರ್ಬೋದು 61 ಇದೆ, 64 ಇದೆ, 49 ಇದೆ. ರೀಸನೇಬಲ್ ಅಂತ ಅನ್ಬೋದು. ಈಗ ಅನ್ನಕ್ ಬರಂಗಿಲ್ಲ. ಸೊ ಪ್ರೀ ಆಯ್ತು ಅಷ್ಟು 59 ಪಿ ಇದ್ರೆ ನಾವು ರೀಸನೇಬಲ್ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಜಾಸ್ತಿ ಮಂದಿ ಡೌಟ್ ಕೇಳ್ತಾ ಇದ್ರು, ಇದೇನಪ್ಪಾ ಅಂತ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇನ್ವಿಟ್ ಅಂತಂದ್ರೆ. ಸೊ ಇದು ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಕಂಪ್ನಿ ಇರುತ್ತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಕಂಪ್ನಿ ಇರುತ್ತಲ್ಲ, ಸೊ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡ್ತಾರಲ್ಲ, ಸೊ ಅದು ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಇದು. ನೀವು REITs ಅಂತ ಕೇಳ್ತಿರ್ಬೋದು, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಹೇಳ್ತಾರೆ. ಸೊ ಇದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಇದು. ಓಕೆನಾ, ಸೊ ಇದಕ್ಕೆ ಈಗೀಗ ಅವಾಗ ಅರೌಂಡ್ 15 lakhs ಏನೋ ಇತ್ತು ಒಂದ್ ಲಾಟಿಗೆ. ಈಗ ಸೇಬಿ ರೂಲ್ಸ್ ಎಲ್ಲ ಚೇಂಜ್ ಆಗಿದೆಲ್ಲ, ಸೊ ಈಗ ನಾರ್ಮಲ್ ರಿಟೇಲ್ ಅಪ್ಲೈ ಮಾಡ್ಬೋದು. ಇದು 15,000 ಏನೋ ಇದೆ ಇದು ಟೋಟಲ್ ರಿಟೇಲ್. 15,000 ಇದೆ. ಸೊ ಇದ್ರದಿಂದ ಡಿಮಾಂಡ್ ಏನು ಇಲ್ಲ. ಝೀರೋ. ಸೊ ಇವು ಕಂಪ್ನಿ ಏನ್ ಮಾಡ್ತಪ್ಪ ಅಂದ್ರೆ, ನಾವು ನಮ್ಮ ಶೇರ್ ಹೋಲ್ಡರ್ಸ್ ಇಂದ ರೊಕ್ಕ ಇಸ್ಕೊಂತ ಕಂಪ್ನಿ. ಸೊ ಅವರು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ಸ್ ರಿಲೇಷನ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ರೋಡ್ ಆಗ್ಲಿ, ಇಲ್ಲಾಂದ್ರೆ ಸೋಲಾರ್ ಪ್ರಾಜೆಕ್ಟ್ಸ್ ಯಾವ್ದನ್ನ ಆಗ್ಲಿ, ಅದ್ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಬರೋ ಪ್ರಾಫಿಟ್ಸ್ ರೆವೆನ್ಯೂ ಎಲ್ಲ ನಮ್ಗೆ ಡಿವಿಡೆಂಡ್ಸ್ ಮೂಲಕ ನಮ್ಗೆ ಶೇರ್ ಮಾಡ್ತಾರೆ. ಸೊ ಇದು ಬೇಸಿಕ್ ಬಿಸ್ನೆಸ್ ಮಾಡೋದು ಕಂಪ್ನಿ ಇನ್ವೆಸ್ಟ್ ಬಿಹೈಂಡ್. ಇವ್ರದ್ದು ಅಸೆಟ್ಸ್ ನೋಡೋದಾದ್ರೆ 2500 ಇಂದ 4009 ತನಕ ಬಂದಿದೆ. ರೆವೆನ್ಯೂ ನೋಡೋದಾದ್ರೆ ಕಡೆ ಈಗ ಡಿಕ್ರೀಸ್ ಆಗಿದೆ. ಸೊ 1981 ಇಂದ 792 ತನಕ ಬಂದಿದೆ. ಪ್ರಾಫಿಟ್ ಅಷ್ಟೇ ಸ್ಟಾಗ್ನೆಂಟ್ ಆಗಿದೆ. ಸೊ 2023 ಅಲ್ಲಿ 497 ಇತ್ತು, ಆಮೇಲೆ ಮತ್ತೆ ನಾರ್ಮಲ್ 125, 150 ಇದೆ. ಸೊ ಫಸ್ಟ್ ಕಂಪ್ನಿ ಅಂದ್ರೆ ಆಲ್ರೆಡಿ ಇನ್ನೊಂದು ಕಂಪ್ನಿ ಇತ್ತು, ಅದಕ್ಕೆ ಅರೌಂಡ್ 10 lakh ಏನೋ ಆಯ್ತು ಸಬ್ಸ್ಕ್ರಿಪ್ಷನ್. ಸೊ ಪ್ರೀವಿಯಸ್ ಟೈಮ್ ಯಾವ್ದೋ ಬೇರೆ ಕಂಪ್ನಿ ಬಂದಿತ್ತು, ಇನ್ವಿಟ್ ಅಂತಾನೆ ಇತ್ತು ಅದನ್ನ, ಹೋಮ್ ಪ್ರಾಪರ್ಟಿ ಶೇರ್ ಇನ್ವಿಟ್ ಅಂತ. ಸೊ ಅದು ನಮ್ಗೆ ರಿಟೇಲ್ಗೆ ಹಾಕಕ್ ಬರ್ತಿದ್ದಿಲ್ಲ, ಯಾಕಂದ್ರೆ ಅಷ್ಟು ಜಾಸ್ತಿ ಅಮೌಂಟ್ ಅಷ್ಟು ಆ ಕಡೆ ಇರಂಗಿಲ್ಲ. ಸೊ ಇದು ಫಸ್ಟ್ ನೋಡೋಣ ಏನಾಗುತ್ತಪ್ಪ ಅಂತ, ಹಿಂಗ ಲಿಸ್ಟಿಂಗ್ ಆಮೇಲೆ ಆಗ್ಬೋದಾ ಇಲ್ಲ ಅಂತ. ಸೊ ನಮ್ಗೆ ಫಸ್ಟ್ ಲಿಸ್ಟಿಂಗ್ ಆಮೇಲೆ ಗೊತ್ತಾಗುತ್ತೆ ಹಿಂಗ ಆಗುತ್ತಪ್ಪ ಅಂತ. ಮುಂದಕ್ಕಿಂತ ಯಾವ ಇಂಥ ಕಂಪ್ನಿ ಇನ್ವೆಸ್ಟ್ಮೆಂಟ್ ಅಷ್ಟು ಕಂಪ್ನಿ ಬಂದ್ರೆ ಈಸಿ ಆಗುತ್ತಾ ಇದು ಮಾಡಕ್ಕೆ, ಡಿಸಿಷನ್ ತಗೋಕ್ಕೆ. ಸೊ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಂತೀರ ಅಂತ ಇದು ಅವಾಯ್ಡ್ ಮಾಡಿ ಬೇಕಿದ್ರೆ. ಓಕೆ, ಸೊ ಬೆಸ್ಟ್ ಇದು ಅಂತ ಅಂದ್ರೆ ಇದು ನೋಡಿ, ಸ್ಟ್ಯಾಂಡರ್ಡ್ ಫಂಡಮೆಂಟಲ್ ವೈಸ್ ಮತ್ತೆ ಇದು ವೈಸ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಗ್ಲಾಸ್ ಅನ್ಬೋದು. ಸೊ GMP 66, ಆಮೇಲೆ GMP ಜಾಸ್ತಿ ಇದೆ. ಸೊ ಈಕ್ವಲ್ ಅನ್ಬೋದು. ಈಗ ಫಂಡಮೆಂಟಲ್ ಸ್ವಲ್ಪ ನೆಗೆಟಿವ್ ಇದೆಯಲ್ಲ, ಸೊ ಅದಕ್ಕೆ ಇದು ಸೆಕೆಂಡ್ ರ್ಯಾಂಕಿಂಗ್ ಕೊಡ್ತೀವಿ.
ಓಕೆ ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್. ಮತ್ತೆ ಮಾರ್ಕೆಟ್ ಡಿಸ್ಕಸ್ ಮಾಡೋಣ. So, ಇವತ್ತು ಸ್ವಲ್ಪ ಮಾರ್ಕೆಟ್ ಕರೆಕ್ಟ್ ಆಗಿದೆ. ಅರೌಂಡ್ 1.62% ಕರೆಕ್ಟ್ ಆಗಿದೆ. ಸೊ ಈಗ ಮಾರ್ಕೆಟ್ ಇಲ್ಲೇ ಕನ್ಸಲ್ಟೇಟ್ ಆಗಿ ಇಲ್ಲಾಂದ್ರೆ ಇಲ್ಲೇ ಬ್ರೇಕ್ ಮಾಡಿದ್ರೆ ಇಲ್ಲಿ ಕ್ಯಾಂಡಲ್ ಮತ್ತೆ ಕೆಳಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಈಗ ಯಾಕೆ ರೀಸನ್ ಅಂತಂದ್ರೆ ಮೊದಲು ಟ್ರಂಪ್ ಇಂದು ಇದಿದೆ. ಸೊ ಅರೌಂಡ್ ಪ್ರೆಸಿಡೆಂಟ್ ಆಗೋದು ಇದಿದೆ. ಸೊ ಆ ಇವೆಂಟ್ ಸ್ವಲ್ಪ ಅಮೆರಿಕಾದಲ್ಲಿ. ಸೊ ಅದಕ್ಕೆ ಸ್ವಲ್ಪ ರೀಸನ್ ಅದೇ ಹೇಳ್ತಿದ್ದಾರೆ ಇದು ಗ್ಲೋಬಲ್ ಇದು ಅವರು. ಸೊ ಈಗ ನೋಡೋಣ ಗ್ಲೋಬಲ್ ಇಂಡೆಕ್ಸ್ ಅಮೆರಿಕಾ ಮಾರ್ಕೆಟ್ ಹೆಂಗಿದೆ ಅಂತ. ಅಮೆರಿಕಾ ಮಾರ್ಕೆಟ್ ರೈಸ್ ಅಲ್ಲೇ ಇದೆ. ಮುಂದೆ ಮಾರ್ಕೆಟ್ ಸ್ವಲ್ಪ ಇದೆ. ಸೊ ನಾಳೆ ಗಿಫ್ಟ್ ನಿಫ್ಟಿ ತೋರಿಸಿದ ಅರೌಂಡ್ 1.3% ಅಂತ. ನಾಳೆ ಪಾಸಿಟಿವ್ ಓಪನ್ ಆಗ್ಬೋದು, ಹೇಳಕ್ ಬರೋದಿಲ್ಲ. ಸೊ ನೋಡೋಣ ಏನಾಗುತ್ತಪ್ಪ ಅಂತ. ಇಲ್ಲೇ ಕನ್ಸಲ್ಟೇಟ್ ಆಗಿ ಮತ್ತೆ ಮೇಲೋಗೋ ಚಾನ್ಸಸ್, ಇಲ್ಲಾಂದ್ರೆ ಏನಾದ್ರು ಮತ್ತೆ ನೆಗೆಟಿವ್ ನ್ಯೂಸ್ ಬಂತಂದ್ರೆ ಮತ್ತೆ ಕ್ಯಾಚ್ ಚಾನ್ಸಸ್. ಜಾಸ್ತಿ ಮಂದಿ ಅಂತಿದ್ರು ವೈರಸ್ಗೆ ಇದು ಮಾರ್ಕೆಟ್ ಕ್ರ್ಯಾಶ್ ಆಯ್ತಾ ಅಂತ, ಕರೆಕ್ಟ್ ಆಗಿದೆ ಅಂತ. ಅದಕ್ಕೇನು ಸಂಬಂಧ ಇಲ್ಲ. ಸೊ ವ್ಯಾಲ್ಯೂಯೇಷನ್ ವೈಸ್ ಎಲ್ಲ ಜಾಸ್ತಿ ಆಗಿದಲ್ಲ. ಸೊ ವ್ಯಾಲ್ಯೂಯೇಷನ್ ಯಾವ ಜಾಸ್ತಿ ಆಯ್ತಲ್ಲ ಅದಕ್ಕೆ ಅವೇ ಸ್ವಲ್ಪ ಜಾಸ್ತಿ ಕರೆಕ್ಟ್ ಆಗಿದಾವೆ. ಸೊ ಮತ್ತೆ ಬ್ಯಾಂಕ್ ನಿಫ್ಟಿ 2% ಕರೆಕ್ಟ್ ಆಗಿದೆ. ಮತ್ತೆ ಇಲ್ಲಿ ಸಪೋರ್ಟ್ ಇದೆ ನೋಡಿ, ಇಮಿಡಿಯೇಟ್ ಸಪೋರ್ಟ್. ಇಲ್ಲಿ ಇಮಿಡಿಯೇಟ್ ಸಪೋರ್ಟ್. ನೋಡೋಣ ಏನಾಗುತ್ತಪ್ಪ. ಇದು ಟೆಸ್ಟ್ ಮಾಡುತ್ತೆ ಮಾಡಲಿ, ಇಲ್ಲಾಂದ್ರೆ ಮತ್ತೆ ಕೆಳಗೆ ಬಂದ್ರೆ ಮತ್ತೆ ಕೆಳಗೆ ಚಾನ್ಸಸ್ ಇರುತ್ತೆ. ಓಕೆನಾ. ಮತ್ತೆ ಸ್ಟ್ಯಾಂಡರ್ಡ್ ಗ್ರಾಫ್ ಇದು ನೋಡಿದ್ರಲ್ಲ ಇದು ಅಂತ. ಸೊ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಸಿಗೋಣ ಅಂತ